ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ಇವತ್ತು ಮ್ಯಾಚ್ CSK ಮತ್ತೆ KKR ಎರಡು ಟೀಮು ಬಾಟಮ್ ಅಲ್ಲೇ ಇರೋದು. ಬಟ್ ಒಂದು ಮಾತ್ರ CSK ಅವರು ಗೆದ್ದು ಉಸಿರಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಮ್ಯಾಚ್ ಯಾರು ಗೆಲ್ಬಹುದು, ಧೋನಿ ಬರ್ತಾರ, ಬ್ರವಿಸ್ ಬರ್ತಾರ, CSK ಮ್ಯಾಚ್ ಏನಾದ್ರು ಚೇಂಜ್ ಮಾಡ್ತಾ ಪ್ಲೇಯಿಂಗ್ ಲೆವೆನ್ ಅಲ್ಲಿ, ಮತ್ತೆ KKR 3-3 ಸೋತಿದೆ, ಏನಾದ್ರೂ ಬದಲಾವಣೆ ಮಾಡ್ತಾರ, ಅಕೌಂಟ್ ಏನಾದ್ರೂ ಓಪನ್ ಮಾಡ್ತಾರ? ಯಾಕೆ ಅಂದ್ರೆ ಇತ್ತೀಚಿನ ಮ್ಯಾಚ್ ಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಆಗ್ತಾ ಇದೆ. KKR ಅಲ್ಲ, ನಿನ್ನೆ ನೋಡಿದ್ರಲ್ಲ RR ಮ್ಯಾಚ್ ಯಾವ ರೀತಿ ಇತ್ತಂತ. ಖಂಡಿತವಾಗ್ಲು RR SRH ಮ್ಯಾಚ್ ನೋಡಿದಾಗ 100% RR ಗುರು ಗೆಲ್ಲೋದು ಅಂತೆಲ್ಲ ಅನ್ಕೊಂಡಿದ್ವಿ. ಇವತ್ತು ನೋಡೋರ್ ಕಣ್ಣಿಗೆ ಮಾತ್ರ ಅದೇ ರೀತಿ ಕಾಣೋದು. ಏನಂತ ಗೊತ್ತಾ, CSK ಗೆಲ್ಲುತ್ತೆ ಗುರು ಅಂತ. ಬಟ್ ರಿಸಲ್ಟ್ ಮಾತ್ರ ಚೇಂಜ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಮೈ ಪ್ರಿಡಿಕ್ಷನ್ ಇಸ್ ಆಲ್ಸೋ ಟುಡೇ KKR ವಿನ್ ದ ಮ್ಯಾಚ್ ಅಂತಾನೆ ಹೇಳ್ತೀನಿ ಖಂಡಿತವಾಗ್ಲು. ನೋಡೋಣ ಏನಾಗುತ್ತಂತ. ಏನ್ ಗೊತ್ತಾ, ಒಂದೇ ಒಂದು ಪ್ಲಸ್ CSK ಅವರಿಗೆ ಚೆನ್ನೈಯಲ್ಲಿ ಮ್ಯಾಚ್ ಆಡ್ತಾರೆ ಚಂಪಕ್ ಸ್ಟೇಡಿಯಂ ಅಲ್ಲಿ. ಅದೊಂದು ಬೆನಿಫಿಟ್ ಆಗಬಹುದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ಮೇನ್ ಆಗಿ KKR ಅಲ್ಲಿ ಮಿಡ್ಲ್ ಆರ್ಡರ್ ಎಲ್ಲ ಫಾರ್ಮಿಗೆ ಬಂದಿಲ್ಲ. ಬಟ್ ಯಾವಾಗ ಯಾರು ಫಾರ್ಮಿಗೆ ಬರ್ತಾರಂತಾನೆ ಗೊತ್ತೇ ಆಗಲ್ಲ ಗುರು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅವ್ರು ಕೂಡ ಬೌಲಿಂಗ್ ಚೇಂಜಸ್ ಮಾಡೋ ಅವಕಾಶ ಇದೆ. ಕಾರಣ ಏನಂದ್ರೆ ಅವ್ರು ಅಷ್ಟು ಬೌಲಿಂಗ್ ಏನು ಹಿಟ್ ಆಗಿಲ್ಲ. ಮತ್ತೆ ಮಹೇಶ ಪತಿರಾಣ ಕೂಡ ಇವತ್ತು ಟೀಮಿಗೆ ಬಂದಿರೋ ಚಾನ್ಸಸ್ ತುಂಬಾ ಹೈ ಇದೆ. ಬಟ್ ಮ್ಯಾಚ್ ಆಡ್ತಾರ ಅನ್ನೋ ಡೌಟ್ ಇದೆ. ಬಟ್ ಟೀಮ್ಗಂತೂ ಆಲ್ರೆಡಿ ಬಂದು ಸೇರ್ಪಡೆ ಆಗಿದ್ರೆ ಅಂತೆಲ್ಲ ಅಪ್ಡೇಟ್ ಇದೆ. ಇನ್ನು ಅದೇ ರೀತಿಯಾಗಿ ಚೆನ್ನೈಯಲ್ಲಿ ತಗೊಂಡ್ರೆ ಧೋನಿ ಅವ್ರಿಗೂ ಬರಲ್ಲ, ಇವತ್ತು ಮ್ಯಾಚ್ ಕೂಡ ಆಡಲ್ಲ ಖಂಡಿತವಲ್ಲ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆಲ್ ಅಂತ ತಗೊಂಡ್ರೆ ಹೇಳ್ದೆ ನಾನು ಆಲ್ರೆಡಿ, ಚೆನ್ನೈ ಆಲ್ಮೋಸ್ಟ್ ಸೇಮ್ ಟೀಮ್ ಆಡುತ್ತೆ. ಬಟ್ KKR ಅಲ್ಲಿ ತುಂಬಾ ಬದಲಾವಣೆ ಆಗುವ ಸಾಧ್ಯತೆಗಳು ತುಂಬಾನೇ ಇದಾವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು. ಯಾಕೆ ಅಂದ್ರೆ ಕೆಲವು ಮೆಸೇಜ್ಗಳೆಲ್ಲ ಬಂದಿದೆ. ಇನ್ನೊಂದು ವಿಶೇಷವಾಗಿ ಇವತ್ತು ಮ್ಯಾಚ್ ಪ್ರಿಡಿಕ್ಷನ್ ಅಂತ ಹೇಳಿದಾಗ ಆಲ್ರೆಡಿ ಹೇಳಿದೆ ನಾನು, ಇವತ್ತು KKR ಮ್ಯಾಚ್ ಗೆಲ್ಲಬಹುದು ಅಂತ. ದಿಸ್ ಓನ್ಲಿ ಮೈ ಪ್ರಿಡಿಕ್ಷನ್ ಅಷ್ಟೇನೆ. ಏನ್ ಬೇಕಾದ್ರೆ ಆಗ್ಬೋದು ಕ್ರಿಕೆಟ್ ಅನ್ನು ತಗೊಂಡಾಗ. ಇನ್ನು ವಾಟ್ ಎಕ್ಸ್ಪೆಕ್ಟ್ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಆಲ್ ಚೆನ್ನೈಯಲ್ಲಿ ಇಲ್ಲಿವರೆಗೂ ನಡೆದಿರೋ ಮ್ಯಾಚ್ಗಳಲ್ಲಿ ಎಲ್ಲಾ ಮ್ಯಾಚ್ಗಳು ಕೂಡ 200 ಮೇಲೇನೆ ಸ್ಕೋರ್ ಬಂದಿದೆ, 200 ಮೇಲೇನೆ ಸ್ಕೋರ್ ಆಗಿದೆ ಕೂಡ. ಆದ ಕಾರಣ ಇವತ್ತು ಕೂಡ 200 ಮೇಲೆ ಸ್ಕೋರ್ ಬರುತ್ತೆ. ಬಟ್ ನೋಡೋಣ. ಇನ್ನೊಂದು ಇಲ್ಲಿ ಮೇನ್ ಆಗಿದೆ ಅಂದ್ರೆ ಚೆನ್ನೈ ತಗೊಂಡಾಗ ಸ್ಪಿನ್ಗೆ ತುಂಬಾ ಅನುಕೂಲವಾಗುತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಆ ರೀತಿ ಏನು ಆಗಲ್ಲ, ಆಗಕ್ಕೆ ಚಾನ್ಸಸ್ ಇಲ್ಲ. ಕೆಲವು ವಿಷಯಗಳಲ್ಲಿ ಮಾತ್ರ ಅಪ್ಡೇಟ್ ಏನಂದ್ರೆ ಅಂದ್ರೆ ಇವತ್ತಿನ ಪಿಚ್ ಅಲ್ಲಿ ಮೊನ್ನೆ ಆಡಿದಾಗ ರೆಡ್ ಸಾಯಿಲ್ ಪಿಚ್ ಅಲ್ಲಿ ಆಡಿದ್ರು, ಆ ಪಿಚ್ ಚೇಂಜ್ ಆಗ್ತಿಲ್ಲ. ಬಟ್ ಇವತ್ತು ಮಾತ್ರ ಬ್ಲಾಕ್ ಸಾಯಿಲ್ ಅಂದ್ರೆ ಕಪ್ಪು ಮಣ್ಣಿನ ಪಿಚ್ ಅಲ್ಲಿ ಆಡುವ ಸಾಧ್ಯತೆ ಇದೆ. ಆ ಪಿಚ್ ಅಲ್ಲಿ ಸ್ಕೋರ್ ಗಿಂತ ಸ್ಪಿನ್ ವರ್ಕೌಟ್ ಆಗೋ ಸಾಧ್ಯತೆ ಇದೆ. ಒಂದ್ ವೇಳೆ ವರುಣ್ ಚಕ್ರವರ್ತಿ ಇವತ್ತೇನಾದ್ರೂ ಬಂದ್ರೆ ತುಂಬಾ ಬದಲಾವಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ನೂರ್ ಅಹಮದ್ ಆಗಿರ್ಬೋದು, ಅಕೀಲ್ ಹುಸೇನ್ ಆಗಿರ್ಬೋದು, ಕೆಲವು ಚೇಂಜಸ್ ಎಲ್ಲ ಆಗಿದ್ರು ಖಂಡಿತವಾಗ್ಲು. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಬ್ಲಾಕ್ ಸಾಯಿಲ್ ಸರ್ಫೇಸ್ ಅಲ್ಲೇ ಮ್ಯಾಚ್ ಆಡೋ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳ್ತೀನಲ್ಲ, ಅದೇ ಪಿಚ್ ಎಲ್ಲ ಆಡ್ತಾರೆ ಮ್ಯಾಚ್. ಖಂಡಿತವಾಗ್ಲು ಇದು ಗುಡ್ ಬ್ಯಾಟಿಂಗ್ ಸರ್ಫೇಸ್ ಅಂತ ಆಗ್ಯಾನ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಆ ರೀತಿ ಆಗ್ತಾನೆ ಸ್ವಲ್ಪ ಸ್ಕೋರ್ ಕೂಡ ಹೆವಿನೇ ಬರ್ಬೋದು ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಇನ್ನು ಈವರೆಗೆ ಲಾಸ್ಟ್ CSK 31 ಮ್ಯಾಚ್ ಆಡಿದೆ. 31 ಮ್ಯಾಚ್ ಅಲ್ಲಿ ಹೆಡ್ ವೇಡ್ ಅಂತ ತಗೊಂಡಾಗ 20 ಮ್ಯಾಚ್ ಚೆನ್ನೈ ಗೆದ್ದಿದೆ, 11 ಮ್ಯಾಚ್ ಮಾತ್ರ KKR ಗೆದ್ದಿದೆ. ಲಾಸ್ಟ್ 6 ಮ್ಯಾಚ್ ಅಲ್ಲಿ ತಲಾಕ 3 ಗೆದ್ದಿದೆ. ಅವ್ರು 3 ಗೆದ್ದಾರೆ, ಇವ್ರು 3 ಗೆದ್ದಿದ್ದಾರೆ, ತಲಾ 3 ಗೆದ್ದಿದ್ದಾರೆ. ಲಾಸ್ಟ್ 6 ಕಾನ್ಸ್ಟೆಂಟ್ ಗಳಲ್ಲಿ ಆಡಿದಾಗ ಆ ರೀತಿಯಾಗಿದೆ. ಇನ್ನು ವಿಶೇಷವಾಗಿ ಈ ಪಿಚ್ ಅಲ್ಲಿ ಖಂಡಿತವಾಗ್ಲು ಹೈ ಸ್ಕೋರಿಂಗ್ ಗೇಮ್ ಆಗ್ತಂತ ಹೇಳಿದ್ರೆ, ಬಟ್ ಆ ರೀತಿನೇ ಹೇಳೋದು. ಸ್ಪಿನ್ ಮಾತ್ರ ಸಖತ್ತಾಗಿ ವರ್ಕೌಟ್ ಆಗುದು ಅಂತ ಹೇಳ್ಬೋದು. ಟೀಮ್ ನ್ಯೂಸ್ ಮಾತ್ರ ವರುಣ್ ಚಕ್ರವರ್ತಿ ಆಡೋ ಸಾಧ್ಯತೆ ಇದೆ. ಪತಿರಾಣ ಟೀಮ್ ಜಾಯ್ನ್ ಆಗಿದ್ದಾರೆ. ಒಂದ್ ವೇಳೆ ಗೆಲುವು ಬೇಕಂದ್ರೆ ಏನೋ ಆಡಿಸಬಹುದು ಖಂಡಿತವಾಗ್ಲು. ಇವತ್ತಿನ ಮ್ಯಾಚ್ ನೋಡಿದಾಗ ಪ್ಲೇಯಿಂಗ್ ಲೈನ್ ತಗೊಂಡಾಗ ಎಲ್ಲರ ಕಣ್ಣು ಒಬ್ಬರ ಮೇಲೆ ಇದೆ, ಫಿಲ್ ಎಲೆನ್ ಮಾತ್ರ. ಇಷ್ಟು ಮೊನ್ನೆ ನೋಡಿದಾಗ ನಾವು ಫಿಲ್ ಸಾಲ್ಟ್ ಮೇಲೆ ನೋಡಿದಾಗ ಏನಪ್ಪಾ ಸಾಲ್ಟ್ ಬ್ಯಾಟಿಂಗ್ ಆಡಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಫಿಲ್ ಎಲೆನ್ ಕೂಡ ತುಂಬಾ ಸಲ ನಾವೇನಂತೀವಿ ಆಟ ಆಡ್ದೇನೆ ಇದಾಗ್ಬಿಟ್ಟಿದ್ದಾರೆ. ಕಾರಣ ಅವ್ರ ಮೇಲೆ ಸ್ವಲ್ಪ ಎಲ್ಲರ ಹದ್ದಿನ ಕಣ್ಣಿರುತ್ತೆ ಅಂತ ಹೇಳ್ಬೋದು. ಇನ್ನು ಪ್ಲೇಯಿಂಗ್ ಅನ್ನು ತಗೊಂಡಾಗ ಚೆನ್ನೈ ಬಂದ್ಬಿಟ್ಟು ಗಾಯಕ್ವಾಡ್, ಸ್ಯಾಮ್ಸನ್, ಆಯುಷ್ ಮಾತ್ರೆ, ಸರ್ಫರಾಜ್ ಖಾನ್, ಬ್ರೋವೆಸ್, ಶಿವಮ್ ದುಬೆ, ಓವರ್ 10, ಅಕೀಲ್ ಹುಸೇನ್, ನೂರ್ ಅಹಮದ್, ಖಲೀಲ್ ಅಹಮದ್, ಕಂಬೂಜಾ, ಗುರುಪತ್ ಸಿಂಗ್. ಇಲ್ಲಿ ಏನಂದ್ರೆ ಅಲ್ಲಿ ಖಲೀಲ್ ಅಹಮದ್ ಆಗಿರ್ಬೋದು, ಅಕುಲ್ ಕಂಬೂಜ್ ಆಗಿರ್ಬೋದು, ಗುರುಪತ್ ಸಿಂಗ್ ಆಗಿರ್ಬೋದು, ಇವ್ರು ಅಷ್ಟು ಬೌಲಿಂಗ್ ಏನು ಆಗ್ತಾ ಇಲ್ಲ, ಬೀಳ್ತಾ ಇಲ್ಲ. ಸ್ಪಿನ್ ಮತ್ತೆ ಚೆನ್ನಾಗಿ ಆಗ್ತಾ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಜಮ್ಮಿ ಓಟೇನ್ ಮಾತ್ರ ಸಖತ್ತಾಗಿ ಬೌಲ್ ಮಾಡಿದ್ರು, ಆ ಮ್ಯಾಚ್ ಗೆದ್ದಿದ್ದಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಇನ್ನು ಅದೇ ರೀತಿಯಾಗಿ KKR ಅಂತ ತಗೊಂಡ್ರೆ ಮತೀಶ್ ಪಜರಾಣ ಫೈನಲ್ ಹ್ಯಾಸ್ ಬಿನ್ ಕ್ಲಿಯರ್ಡ್ ಫಿಟ್ ಅಂತ ಹೇಳ್ಬೋದು. ಇವತ್ತು ಮ್ಯಾಚ್ ಆಡ್ತಾರ ಡೌಟ್ ಇದೆ, ಆಲ್ರೆಡಿ ಇನ್ನು ವೇಟ್ ಮಾಡ ಅಂತ ಹೇಳ್ತಿದ್ದಾರೆ. ಬಟ್ ಇವತ್ತು ಚೆನ್ನೈಲಿ ಆಡೋ ಕಾರಣ ಆಡ್ಬೋದು. ವರುಣ್ ಟ್ರೈನಿಂಗ್ ನೆಟ್, ವರುಣ್ ಕೂಡ ಅದೇ ಹೇಳ್ದಲ್ಲ, ವರುಣ್ ಕೂಡ
ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇವತ್ತು ಆಡ್ಬಹುದು, ಸ್ಪಿನ್ ವರ್ಕೌಟ್ ಆಗುತ್ತೆ ಅಂತೇಳಿ, ಸರಿನಾ. ಇನ್ನು ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ತಗೊಂಡಾಗ KKR ರಹಾನೆ, ಫಿಲ್ ಅಲೆನೋ, ಕೆಮ್ರಾನ್ ಗೀನೋ, ರಘುವಂಶಿ, ರಿಕು ಸಿಂಗು, ರಾಮ್ ಪೋಲು, ರಮಣದೀಪ್ ಸಿಂಗು, ಅಕುಲ್ ರೈ, ಸುನಿಲ್ ನಾರಾಯಣ, ನವದೀಪ್ ಸೈನಿ, ಕಾರ್ತಿಕ್ ತ್ಯಾಗಿ, ವೈಭವ್ ಬೇರೆಯವರ ಈ ಇಷ್ಟೆಲ್ಲ ಪ್ಲೇಯಿಂಗ್ ಲೆವೆಲ್ ಇದೆ. ಖಂಡಿತವಾಗ್ಲೂ ಬೇಕಾದ್ರೆ ನೋಡ್ಬೋದು. ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆಲ್ ಅಲ್ಲಿ KKR ಅಲ್ಲಿ ತುಂಬಾ ಚಾನ್ಸಸ್ ಇರುತ್ತೆ. ಇದರಲ್ಲಿ ನವದೀಪ್ ಸೈನಿ ಆಡದೇ ಇರ್ಬೋದು, ಅಕುಲ್ ರೈ ಆಡದೇ ಇರ್ಬೋದು, ಆದ್ರೆ ರಮಣದೀಪ್ ಸಿಂಗ್ ಆಡದೇ ಇರ್ಬೋದು. ಚೆನ್ನಾಗಿ ಚೇಂಜಸ್ ಮಾಡೋ ಸಾಧ್ಯತೆ ಇದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಈ ಮ್ಯಾಚಿನ ಪ್ರಿಡಿಕ್ಷನ್ ಅಂತ ತಗೊಂಡ್ರೆ ಇವತ್ತು KKR ಮ್ಯಾಚ್ ವಿನ್ ಆಗ್ತಂತೆಲ್ಲ ಹೇಳ್ಬೋದು ಖಂಡಿತವಾಗ್ಲು. ಮತ್ತೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ. ಯಾರು ಕಮೆಂಟ್ ಮಾಡ್ತಾರೋ ಅವರ ಹೆಸರನ್ನ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಇವ್ರು ಇಂಥವ್ರು ಪ್ರಿಡಿಕ್ಷನ್ ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು ಅಂತ. ಖಂಡಿತವಾಗ್ಲು ವಿಡಿಯೋ ಸ್ಟಾರ್ಟ್ ಆಗಿಂತ ಮುಂಚೆನೆ ನಿಮ್ಮ ಹೆಸರು ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಕಮೆಂಟ್ ಮಾಡಿ ಮಿಸ್ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಮ್ಮರ್ ಗುರು ಯಪ್ಪ ನೀರು ಇಳಿತಾ ಇದೆ.